ನಮಸ್ತೆ ನಮ್ಮ ಪ್ರೀತಿಯ ವೀಕ್ಷಕರೇ. ಶ್ರೀ ಕೃಷ್ಣನ ಸಂದೇಶವನ್ನು ಸಾರುತ್ತಾ ಈ ಅಡಿಗೆ ವಿಧಾನವನ್ನು ಆರಂಭಿಸೋಣ. ನಿನಗೆ ಸಿಗದ ಅಯೋಗ್ಯರಿಗೆ ನಿನ್ನನ್ನು ಕಾಡುವ ಶಕ್ತಿ ಇದ್ದರೆ ಕಾಣದ ದೇವರಿಗೆ ನಿನ್ನನ್ನು ಕಾಪಾಡುವ ಶಕ್ತಿ ಇದ್ದೇ ಇರುತ್ತದೆ. ಬನ್ನಿ ಪ್ರೀತಿಯಿಂದ ಹೇಳೋಣ, ರಾಧೆ ರಾಧೆ. ಏನ್ ತಿಂಡಿ ಮಾಡೋಣ ಅತ್ತೆಮ್ಮ? ಕಡುಬು ಮಾಡ್ಬಿಡಮ್ಮ, ಮಲಾಡ್ ಕಡುಬು ಮಾಡ್ತಾರಲ್ಲ, ದುಂಡು ಕಡುಬು. ಅತ್ತೆಮ್ಮ ಪೊಳಗಡುಬು ಮಾಡ್ಬಿಡೋಣ, ಮಾಡ್ಬಿಡೋಣ. ಅದಕ್ಕೆ ಕಾಂಬಿನೇಷನ್ ಕುಶಣಿ ಚಟ್ನಿ, ಟೊಮೆಟೊ ಚಟ್ನಿ ಮಾಡ್ಬಿಡನ್ರ. ಹಾಗೆ ಮಾಡೋದು. ಏನ್ ತಿಂಡಿ ಮಾಡೋದು ಅಂತ ಯೋಚನೆ ಮಾಡೋ ಹೆಣ್ಮಕ್ಳಿಗೆ ದಿನ ಬೆಳಗ್ಗೆ ಟೆನ್ಷನ್ ಇರುತ್ತಾ, ಈ ತಿಂಡಿ ಬೇಗ ಆಗತ್ತೆ. ಇದನ್ನ ಮಾಡೋ ವಿಧಾನವನ್ನ ನಾವು ತೋರಿಸ್ತೀವಿ. ಸರಿ. ಕುರ್ಸಣಿ ಚಟ್ನಿಗೆ ಹಾಕುವ ಸಾಮಗ್ರಿಗಳು: ಹಸಿಮೆಣಸಿಕಾಯಿ, ಆಮೇಲೆ ಕುರ್ಸಣಿ, ಹಸಿ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹುಣಸೆಹಣ್ಣು, ಉಪ್ಪು. ಇದು ಹಸಿಮೆಣಸಿಕಾಯಿನ ಆಮೇಲೆ ಕುರ್ಸಣಿನ ಹುರಿದು ಬಿಡ್ಬೇಕು. ಅದನ್ನ ಕುರ್ಸಣಿ ಚಟ್ನಿಗೆ ಮೆಣಸಿಕಾಯಿನ ಹುರಿತಾ ಇದ್ದೀನಿ. ಈಗ ಹಸಿಮೆಣಸಿಕಾಯಿ ಹುರಿದಾಯ್ತು. ನಮ್ ಕಡೆ ಎಲ್ಲ ಈ ಕುರ್ಸಣಿ ಅಂತಾರೆ, ಈ ಕಡೆ ಬೇರೆ ಕಡೆಗೆಲ್ಲ ಒಬ್ಬೊಬ್ರು ಹುಚ್ಚೆಳ್ಳು ಅಂತಾನು ಕರೀತಾರೆ. ಇದಕ್ಕೆ ಮಲ್ನಾಡ್ ಅಕ್ಕಿ ತರಿ ಪೊಳ್ಕಡುಬು ಅಥವಾ ದುಂಡುಗಡುಬು ಅಂತಾನು ಕರೀತಾರೆ. ಇದನ್ನ ಮಾಡಕ್ಕೆ ಅಕ್ಕಿ ಜೊತೆಗೆ 1 ಸ್ಪೂನು ಮೆಂತೆಕಾಳು ಮತ್ತೆ 1 ಸ್ಪೂನು ಜೀರಿಗೆನ ಹಾಕಿ ತರಿಯಾಗಿ ರುಬ್ಕೋಬೇಕು, ಪುಡಿ ಮಾಡಬೇಕು. ಅಕ್ಕಿಗೆ ಮೆಂತೆಕಾಳು ಜೀರಿಗೆ ಹಾಕೊಂಡು ತರಿಯಾಗಿ ರುಬ್ಕೊಂಡ್ ಬಂದಿದ್ದೀನಿ ಮಿಕ್ಸಿಲಿ. ಹಿಟ್ಟೀಗ ರೆಡಿಯಾಗಿದೆ. ಈಗ ಕಡುಬು ಮಾಡಬೇಕು. ಟೊಮೆಟೊ ಚಟ್ನಿಗೆ ಬೇಕಾಗಿರೋ ಸಾಮಗ್ರಿಗಳನ್ನ ತೋರಿಸ್ತಿದೀವಿ. ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ, ಉಪ್ಪು, ಕೊತ್ತಂಬರಿ ಸೊಪ್ಪು. ಟೊಮೆಟೊನ ಎಣ್ಣೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಬೇಕು. ಮೆಣಸಿಕಾಯಿನ ನೀಟಾಗಿ ಹುರ್ಕೋಬೇಕು. ಟೊಮೆಟೊ ಚಟ್ನಿಗೆ ಮೆಣಸಿಕಾಯಿ ಹುರ್ತಿದ್ದೀನಿ. ಟೊಮೆಟೊ ಹಾಕಿದೀವಿ. ಇದು ನೀರು ಹಸಿ ಅಂಶ ಹೋಗೋ ತನಕನ ಹುರಿಬೇಕು. ಈಗ ಒಂದ್ ಸ್ವಲ್ಪ ಎಣ್ಣೆ ಹಾಕೊಳ್ರಿ. ಇದು ಮೆತ್ತಗೆ ಆಗೋ ತನಕನು ಹುರಿಬೇಕು. ಅಕ್ಕಿ ತರಿ ಕಡುಬಿಗೆ ಇವಾಗ 3 ಚಮಚ ನೀರು ಹಾಕ್ತಾ ಇದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಇವಾಗ ಉಗುರು ಬೆಚ್ಚಗೆ ನೀರಾಗಿದೆ. ಇವಾಗ ಅದಕ್ಕೆ 1-2 ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕಿ ಇದು ಕೊಟ್ರೆ ಮಾಡ್ಕೊಳ್ಳೋಣ. ಅದು ಅಕ್ಕಿ ಪೊಳಗಡುಬು ಮಾಡೋದಕ್ಕೆ. ಏನ್ ಪ್ರವಕ್ಕ, ಇವತ್ತು ತುಂಬಾ ಸ್ಪೆಷಲ್ ಆಗಿ ಕಾಣಿಸ್ತಿದ್ಯಾ? ಮಲ್ನಾಡ್ ಸೈಡ್ ಅಕ್ಕಿ ತರಿ ಕಡುಬು ಸ್ಪೆಷಲ್ ಅಲ್ಲ, ನಾನು ಸ್ಪೆಷಲ್ ಆಗಿರ್ಲಿ ಅಂತ ನಾನು ಸ್ಪೆಷಲ್ ಆಗಿ ಕಾಣಿಸ್ತಾ ಇದ್ದೀನಿ. ಹಂಗಾರೆ ಚೆನ್ನಾಗಿ ಜಮಾಯಿಸ್ತಿ ಇವತ್ತು. ನೀವ್ ಜಮಾಯಿಸ್ರಿ, ನಾನು ಮಾಡ್ಕೊಡ್ತೀನಿ. ನೀನು ತಿನ್ಬೇಕು. ನೀವ್ ತಿನ್ ನೋಡಿ ಹೇಳ್ರಿ, ನಾ ಮಾಡ್ಕೊಡ್ತೀನಿ. ಸರಿ ಆತ್ ಬಾ. ಕೊಟ್ರೆ ಆಗಿದೆ. ಇವಾಗ ಅಕ್ಕಿ ತರಿ ಹಾಕ್ತಾ ಇದ್ದೀನಿ. ನಿಂಗೊಂದು ಒಗಟ್ ಕೇಳಲಾ? ಕೇಳು. ಏನ್ ಗೊತ್ತಾ? ಕಡಿಮೆ 5 ಮನೆ 1 ಅಂಗ್ಳ. ಏನ್ ಹೇಳು? ಏನಪ್ಪಾ, ನನಗೂ ಗೊತ್ತಾಗ್ತಾ ಇಲ್ಲ. ನಾನ್ ಬಾವಿ ಅಂತ ಅನ್ಕೊಂಡೆ, ಆದ್ರೂ ಅದಕ್ಕೆ 5 ಬಾಗ್ಲಿಲ್ಲದ. ನೋಡಿ ಯೋಚನೆ ಮಾಡು. ನಿನಗೆ ಗೊತ್ತಾಗ್ಲಿಲ್ಲ ಹಂಗಾದ್ರೆ? ನನಗೆ ಗೊತ್ತಾಗ್ಲಿಲ್ಲಪ್ಪ. ನಿಮಗೇನಾದ್ರೂ ಗೊತ್ತಾಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ರವೆ ಹಾಕಿದ್ವಲ್ಲ, ಇವಾಗ ಅದನ್ನ ನೀಟಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಬೇಯಕ್ಕೆ ಇಡೋಣ. ಅದು ರವೆ ಎಲ್ಲ ಹರಳಬೇಕು, ಅಲ್ಲಿ ತನಕ ನೀಟಾಗಿ ಕ್ಲೋಸ್ ಮಾಡಿ ಇಟ್ಟಿರೋಣ. ಟೊಮೆಟೊ ಹುರಿದಾಗಿದೆ. ನೀಟಾಗಿ ಈ ತರ ಫ್ರೈ ಆಗಿರ್ಬೇಕು. ಈ ತರ ಫುಲ್ ಸ್ಮ್ಯಾಶ್ ಆಗೋ ತರ. ಕಡುಬಿನ ಹಿಟ್ಟು ಬೆಂದಿದೆ. ಇವಾಗ ಅದನ್ನ ಕಟ್ಟೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾಗ್ಲಿ. ತಣ್ಣಗಾದ್ಮೇಲೆ ಇದನ್ನ ಸ್ವಲ್ಪ ನಾದಿ ದುಂಡು ಕಟ್ಟೋದು ತೋರಿಸ್ತೀನಿ. ಸ್ವಲ್ಪ ತಣ್ಣಗಾಗಿದೆ. ಇವಾಗ ನಾದ್ತಾ ಇದ್ದೀನಿ.
ಇಷ್ಟು ಚಿಕ್ಕ ಚಿಕ್ಕದಾಗಿ ದುಂಡು ಕಟ್ಟಿ ಆಮೇಲೆ ಇದನ್ನ ನೋಡಿ ಹೀಗಿದೆ ದುಂಡು ಕಡುಬು ಮತ್ತೆ ಮಲೆನಾಡ್ ಸೈಡ್ ರವೆ ಕಡುಬು. ನೀರಿಡ್ತಾ ಇದೀನಿ ಕಡುಬು ಬೇಯಿಸೋದಿಕ್ಕೆ. ಕಡುಬು ಹಾಕ್ತಾ ಇದೀನಿ ಇವಾಗ ಬೇಯೋದಿಕ್ಕೆ. ಆಯ್ತು, ಇವಾಗ ಮುಚ್ಚೋಣ. ಇದೊಂದು 20 ನಿಮಿಷ ಬೇಕು ಬೇಯೋದಿಕ್ಕೆ. ಅತ್ತೆಮ್ಮ ಕುರ್ಷಣಿ ಕಾಳನ್ನ ಗಮ್ಮನಂಗ್ ಹುರಿದಿದ್ದಾರೆ. ಸ್ಮೆಲ್ ಚೆನ್ನಾಗಿ ಬರ್ತಾ ಐತಿ. ಈ ತರ ಹುರಿದಿದ್ರೆ ಚಟ್ನಿಗೆ ಒಳ್ಳೆ ಟೇಸ್ಟ್ ಬರುತ್ತೆ. ತಾರಕ ಅವಶ ಟೊಮೆಟೊ ಚಟ್ನಿನ ಹದ ಹಾಕಿ ರುಬ್ಕೊಂಬ. ನೀನ್ ಹದ ಹಾಕೋದ್ರಲ್ಲಿ ಫೇಮಸ್ ಅಲ್ಲ. ಮತ್ತೆ ಚೆನ್ನಾಗಿ ಹುರಿದಿದ್ಯಲ್ಲ, ಹ್ಮ್ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡೈತೆ ನೋಡಿ ಹುರಿದಿದ್ದು. ಹಾ ಇವ್ ರುಬ್ಕೊಂಬರ್ತೀನಿ ಇದನ್ನೆಲ್ಲ ಹೋಗಿ. ಸರಿ. ಕುರ್ಷಣಿ ಚಟ್ನಿ ಮತ್ತೆ ಟೊಮೆಟೊ ಚಟ್ನಿನ ರುಬ್ಕೊಂಬರ್ತೀನಿ. ಸರಿ. ಕುರ್ಷಣಿ ಚಟ್ನಿಗೆ ಕುರ್ಷಣಿ ಕಾಳು ಹಾಕ್ತಾ ಇದ್ದೀನಿ, ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಸ್ವಲ್ಪ ಕಾಯಿ ತುರಿ ಹಾಕೊಳ್ಳೋಣ, ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ನೀರು ಹಾಕೋಣ ರುಬ್ಕೊಳ್ಳೋದಕ್ಕೆ. ಇದನ್ನೀಗ ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋಣ ಚಟ್ನಿಗೆ. ಕುರ್ಷಣಿ ಚಟ್ನಿ ಇವಾಗ ರೆಡಿಯಾಗಿದೆ. ಇದ್ರ ಜೊತೆ ಸ್ವಲ್ಪ ಮೊಸರು ಹಾಕ್ಕೊಂಡು ಕಡುಬಿನ ಜೊತೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಟೊಮೊಟೊ ಚಟ್ನಿ ರುಬ್ಕೊಳ್ಳೋಣ, ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ಳೋಣ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತರಿಯಾಗಿ ರುಬ್ಕೊಳ್ಳೋಣ. ಇಷ್ಟು ತರಿಯಾಗಿದ್ದರೆ ಸಾಕು. ಈಗ ಟೊಮೊಟೊ ಹಣ್ಣು ಹಾಕಿ 1-2 ಸುತ್ತು ಮಿಕ್ಸಿಗೆ ಹಾಕೊಳ್ಳೋಣ. ಚಟ್ನಿ ಈಗ ರೆಡಿಯಾಗಿದೆ. ಈ ಹದಕ್ಕಿದ್ರೆ ಸಾಕು. ಇದಕ್ಕೆ ಸ್ವಲ್ಪ ಕಾಯಿಸಿದ ಎಣ್ಣೆ ಹಾಕ್ಕೊಂಡು ಕಡುಬಿನ ಜೊತೆ ತಿಂದರೆ ತುಂಬ ರುಚಿಯಾಗಿರುತ್ತೆ. ಕಡುಬು ಬೆಂದಿದೆ. ಇವಾಗ ಈ ಅಡುಗೆ ವಿಧಾನ ನಿಮಗೇನಾದರೂ ಇಷ್ಟವಾಗಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀವಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಅತ್ತೆಮ್ಮ, ವರ್ಷ ತರ ಕಡುಬು ಮತ್ತೆ ಚಟ್ನಿ ರೆಡಿಯಾಗಿದೆ. ಟೇಸ್ಟ್ ತಿಂದು ನೋಡಿ, ಟೇಸ್ಟ್ ಹೇಳ್ರಿ. ಸರಿ ಅಕ್ಕ. ತಿಂದು ನೋಡ್ರೆ ಮತ್ತೆ ತುಂಬಾ ಚೆನ್ನಾಗಿ ಕಾಣಿಸ್ತೈತಿ. ಚೆನ್ನಾಗಿತ್ತು ಪ್ರಭುಕ. ಟೊಮೊಟೊ ಚಟ್ನಿ ಖಾರವಾಗಿ ತುಂಬಾ ಚೆನ್ನಾಗಿ ನೋಡಿ. ಕುರ್ಷಣಿ ಚಟ್ನಿ ಅದಕ್ಕೂ ಭಾಳ ಚೆನ್ನಾಗಿ ಮ್ಯಾಚ್ ಆಗೈತಿ. ಸೂಪರ್ ಆಗಿದೆ. ಈ ಅಕ್ಕಿ ತರಿ ಕಡುಬು ಮತ್ತೆ ಚಟ್ನಿ ವಿಧಾನ ನಿಮಗೆ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.